ಹಾಯ್ ಎವ್ರಿವನ್, ವೆಲ್ಕಮ್ ಟು ಜ್ಞಾನಕೋಶ್ ಸೆಷನ್ಸ್. ಇವತ್ತಿನ ಸೆಷನಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ. ಇದೊಂಥರ ಪವರ್ ಹೌಸ್ ಆಫ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಅಂತಲೇ ಹೇಳ್ಬೋದು. ಫ್ರಮ್ ಮೋಟರ್ಸ್ ಟು ರೋಬೋಟ್ಸ್ ಟಿಲ್ ಕನ್ವೇರ್, ಎನಿ ಮಿಷಿನ್ಸ್ ಯು ಸಿ ಇನ್ ಇಂಡಸ್ಟ್ರಿ ಈಸ್ ಕಂಟ್ರೋಲ್ ಬೈ ದಿಸ್ ಮಾಸ್ಟರ್ ಡಿವೈಸ್ ಕಾಲ್ಡ್ PLC. ಸೊ ಈ ಒಂದು ವಿಡಿಯೋದಲ್ಲಿ ನಾವು PLC ಅಂದರೆ ಏನು, PLC ಯಾವ ಥರ ಟೈಪ್ಸ್ ಆಫ್ PLCs ಅವೈಲೇಬಲ್ ಇನ್ ದಿ ಮಾರ್ಕೆಟ್, ಆ್ಯಂಡ್ PLCಯಲ್ಲಿ ಯಾವ ಥರ ಕಾಂಪೊನೆಂಟ್ಸ್ ಇರುತ್ತೆ, ದಿ ಆರ್ಕಿಟೆಕ್ಚರ್ ಆಫ್ PLC, ಆ್ಯಂಡ್ ಅದನ್ನು ಹೇಗೆ ವರ್ಕ್ ಆಗುತ್ತೆ, ಈ ಎಲ್ಲ ಅಂಶವನ್ನು ಬೈ ಎಂಡ್ ಆಫ್ ದಿಸ್ ವಿಡಿಯೋ ಯು ವಿಲ್ ಗೆಟ್ ಟು ನೋ. ಸೊ ಈ ಕೊನೆ ತನಕ ಈ ವಿಡಿಯೋನ ಮರಿದೇ ವಾಚ್ ಮಾಡಿ. ಸೊ ಲೆಟ್ ಸ್ಟಾರ್ಟ್ ವಿತ್ PLC. ಸೊ PLC ಸ್ಟ್ಯಾಂಡ್ಸ್ ಫಾರ್ ಪ್ರೋಗ್ರಾಮೆಬಲ್ ಲಾಜಿಕ್ ಕಂಟ್ರೋಲರ್. ಸೊ ಏನಪ್ಪ ಪ್ರೋಗ್ರಾಮೆಬಲ್ ಲಾಜಿಕ್ ಕಂಟ್ರೋಲರ್ ಅಂದರೆ ಅಂತ, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಲಾಜಿಕ್. ಲಾಜಿಕ್ ಅಂದರೆ ಇಟ್ಸ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಸಪೋಸ್ ಈಗ ಒಂದು ನೀವು ಮನೆ ಕಟ್ಟಬೇಕು ಅಂದ್ಕೊಳ್ಳಿ. ಸೊ ಮನೆ ಕಟ್ಟೋಕ್ಕೆ ನೀವು ಫಸ್ಟ್ ಏನು ಮಾಡಬೇಕು, ಫಸ್ಟ್ ನಾವು ಪಾಯ ಕಟ್ಟಬೇಕು, ಅದಾದಮೇಲೆ ಗೋಡೆಗಳನ್ನ ಕಟ್ಟಬೇಕು, ಅದಾದಮೇಲೆ ರೂಫ್ನ ಕಟ್ತೀವಿ. ಸೊ ದಿಸ್ ಈಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ನಾವು ಒಂದು ಮನೇನ ಬಿಲ್ಡ್ ಮಾಡಬೇಕಂದ್ರೆ ಯಾವ್ದು ಮೊದಲನೇ ಮಾಡಬೇಕು, ಯಾವ್ದು ನೆಕ್ಸ್ಟ್ ಮಾಡಬೇಕು, ತದನಂತರ ಯಾವ ಆಪ್ರೇಷನ್ಸ್ ಮಾಡಬೇಕು. ಇಲ್ಲಪ್ಪ ಫಸ್ಟ್ ನಾನು ರೂಫ್ ಹಾಕ್ಬಿಡ್ತೀನಿ ಆಮೇಲೆ ನಾನು ಗೋಡೆ ಕಟ್ತೀನಿ ಅಂದರೆ ಅದು ಆಗೋದಿಲ್ಲ, ಕರೆಕ್ಟ್ ಅಲ್ವಾ? ಸೊ ದಟ್ ಬಿಕಮ್ಸ್ ಅನ್ ಇಲ್ಲಾಜಿಕಲ್ ಆಪ್ರೇಷನ್ಸ್. ಸೊ ಲಾಜಿಕ್ ಅಂದರೆ ಇಟ್ಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್, ಯಾವ ಆರ್ಡರಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಅನ್ನೋದು, ಇದನ್ನು ನಾವು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೊ ಇದನ್ನು ನಾವು ಟೆಕ್ನಿಕಲ್ ಟರ್ಮಲ್ಲಿ ಲಾಜಿಕ್ ಅಂತ ಕರಿತೀವಿ. ಸೊ ಈ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ನ ಯಾರೊಬ್ಬರು ಕಂಟ್ರೋಲ್ ಮಾಡಬೇಕಲ್ಲ, ಸೊ ಆ ಕಂಟ್ರೋಲ್ ಮಾಡೋ ಒಂದು ಡಿವೈಸನ್ನು ನಾವು ಕಂಟ್ರೋಲರ್ ಅಂತ ಕರಿತೀವಿ. ಸೊ it's nothing but a set of instruction is controlled by a device. So then ಹಾಗಿದ್ರೆ ಪ್ರೋಗ್ರಾಮೆಬಲ್ ಅಂದರೆ ಏನು? ಈ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ನ ಪದೇ ಪದೇ ಚೇಂಜ್ ಮಾಡ್ಬೋದಾದಂಥ ಒಂದು ಅಂಶನ ನಾವು ಪ್ರೋಗ್ರಾಮೆಬಲ್ ಅಂತ ಕರಿತೀವಿ. ಸೊ ವಾಟ್ ಎವರ್ ದಿ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್, ಯಾವುದು ಒಂದು ನಾನು ಹೀಗೆ ಹೇಳಿದೆ ಮನೆ ಕಟ್ಟೋದು, ನೆಕ್ಸ್ಟ್ ನಾವು ಮನೆ ಬೇಡಪ್ಪ ಬೇರೆ ಏನೋ ಬಿಲ್ಡಿಂಗ್ ಕಟ್ತೀನಿ, ಯಾವುದೋ ಒಂದು ವೇರ್ ಹೌಸ್ ಕಟ್ತೀನಿ. ಸೊ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ ಆಫ್ ಆಪ್ರೇಷನ್ಸ್ ಅಲ್ವಾ? ಸೊ ಪ್ರತಿಯೊಂದು ಆಪ್ರೇಷನ್ಸ್ಗೂ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಬೇರೆ ಬೇರೆ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ನಮ್ಮ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ನ ಪದೇ ಪದೇ ರೀಪ್ರೋಗ್ರಾಮ್ ಅಥವಾ ರೀರೈಟು ಅಥವಾ ಈಸ್ ಆಫ್ ಚೇಂಜಿಂಗ್ ದಿಸ್ ಇನ್ಸ್ಟ್ರಕ್ಷನ್ಸ್ is called programmable. ಸೊ ಈ ಒಂದು ಅಂಶ ಪ್ರೋಗ್ರಾಮಬಲ್ ಲಾಜಿಕ್ ಕಂಟ್ರೋಲರ್ ಮೀನ್. ಸೊ ಗೊತ್ತಾಯ್ತಲ್ಲ ಪ್ರೋಗ್ರಾಮಬಲ್ ಲಾಜಿಕ್ ಕಂಟ್ರೋಲರ್ ಅಂದರೆ ಏನು ಅಂತ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಲಿಟಲ್ ಬಿಟ್ ಹಿಂದೆ ಹೋಗೋಣ, ಹಿಸ್ಟ್ರಿ ತಿಳ್ಕೊಳ್ಳೋಣ. ಏನಕ್ಕೆ ಈ ಪ್ರೋಗ್ರಾಮಬಲ್ ಲಾಜಿಕ್ ಕಂಟ್ರೋಲರ್ ಕಂಡುಹಿಡಿದ್ರು, ಅಥವಾ ಇದು ಏನಕ್ಕೆ ಇನ್ವೆಂಟ್ ಮಾಡಿದ್ರು, ಇದು ಹೇಗೆ ಇಂಡಸ್ಟ್ರಿಯಲ್ಲಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದೆ ಅಂತ. ಗೆಳೆಯರೆ, ಆಫ್ಟರ್ 1945 ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬೂಸ್ಟ್ ಆಯಿತು. ಎಲ್ಲರೂ ವಾರ್ಗಳನ್ನ ಸ್ಟಾಪ್ ಮಾಡಿ ಇಂಡಸ್ಟ್ರಿಯಲ್ಲಿ ಪ್ರೊಡಕ್ಷನ್ಸ್ನ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ವೆನ್ ಪ್ರೊಡಕ್ಷನ್ಸ್ ಜಾಸ್ತಿ ಆದಾಗ ನಮಗೇನಾಗ್ತು, ಡಿಮ್ಯಾಂಡ್ ಬೆಳೀತಾ ಹೋಗ್ತು, ಆ್ಯಂಡ್ ಆ ಡಿಮ್ಯಾಂಡ್ನ ಮೀಟ್ ಮಾಡೋಕ್ಕೆ ಇಂಡಸ್ಟ್ರೀಸು ಹಗಲು ರಾತ್ರಿ ಕೆಲಸ ಮಾಡಬೇಕಾಗಿ ಬಂತು. ಸೊ ಈ ಒಂದು ಟೈಮಲ್ಲಿ ವಿ ಯೂಸ್ ಟು ಯೂಸ್ ಬಿಫೋರ್ PLC ರಿಲೇ ಲಾಜಿಕ್ ಸಿಸ್ಟಮ್ನ ಯೂಸ್ ಮಾಡ್ತಿದ್ರಿ. ಒಂದು ಚಿಕ್ಕ ಮಿಷಿನ್ ಅನ್ಕೊಳ್ಳೋಣ, ಒಂದು ಚಿಕ್ಕ ಪುಟಾಣಿ ಮಿಷಿನು, ಏನು ಒಂದು ಇಂಜಿನ್ ಆಯಿಲ್ನ ಪಂಪ್ ಮಾಡೋವಂಥ ಒಂದು ಮಿಷಿನ್ ಅನ್ಕೊಳ್ಳೋಣ. ಸೊ ಇಟ್ ಹ್ಯಾಸ್ ಹಾರ್ಡ್ಲಿ ಒಂದು 8 ರಿಂದ 10 ಆ್ಯಕ್ಚುಯೇಟರ್ಸ್ ಇರುತ್ತೆ. ಈ 8 ರಿಂದ 10 ಆ್ಯಕ್ಚುಯೇಟರ್ಸ್ನ ಕಂಟ್ರೋಲ್ ಮಾಡೋಕ್ಕೆ ವಿ ಯೂಸ್ ಟು ಹ್ಯಾವ್ ಹ್ಯೂಜ್ ಕಂಟ್ರೋಲ್ ಪ್ಯಾನಲ್ ವಿತ್ ರಿಲೇಸ್ 100 ನಂಬರ್ ಆಫ್ ರಿಲೇಸ್. ಸೊ ಆಗ ವೈರಿಂಗ್ ಕಷ್ಟ ಆಗ್ತಿತ್ತು. ಒಂದು ರಿಲೇ ಡ್ಯಾಮೇಜ್ ಆಯಿತು ಅಂದರೆ ಅದನ್ನು ಟ್ರಬಲ್ ಶೂಟ್ ಮಾಡೋಕ್ಕೆ ನಮಗೆ ದಿನಗಟ್ಟಲೆ ಟೈಮ್ ತೊಗೊಳೋರು. ಇದರಿಂದ ನಮಗೆ ಪ್ರೊಡಕ್ಷನ್ ಲಾಸ್ ಆಗ್ತಿತ್ತು. ಸೊ ಹೀಗೆ ತುಂಬ ಲಾಸ್ ಆಗ್ತಿದ್ದಾಗ ಜನರಲ್ ಮೋಟರ್ಸಲ್ಲಿ ಒಂದು ಟೀಮ್ನ ಕ್ರಿಯೇಟ್ ಮಾಡ್ತಾರೆ. ಈ ಟೀಮ್ನ ಮುಖ್ಯ ಉದ್ದೇಶ ಈ ಪ್ರಾಬ್ಲಮ್ನ ಎಲಿಮಿನೇಟ್ ಮಾಡೋಕ್ಕೆ. ಸೊ ಅವರು ಈ ಪ್ರಾಬ್ಲಮ್ನ ಎಲಿಮಿನೇಟ್ ಮಾಡೋಕ್ಕೆ ಒಂದು ರಿಸರ್ಚ್ ಮಾಡ್ತಾ ಹೋದಾಗ ಕಂಡುಹಿಡಿದಂಥ ಡಿವೈಸೇ ಈ PLC, ಪ್ರೋಗ್ರಾಮೆಬಲ್ ಲಾಜಿಕ್ ಕಂಟ್ರೋಲರ್. ಸೊ ಇಟ್ ವಾಸ್ ಡೆವಲಪ್ಡ್ ಇನ್ 1968 ಇನ್ ಜನರಲ್ ಮೋಟರ್ಸ್, ಅಮೆರಿಕಾದಲ್ಲಿ. ಮೊದಲನೇದಾಗಿ ಇದನ್ನು ಯೂಸಲ್ಲಿ ಹಾಕಿದ್ರು. ಸೊ ಅಲ್ಲಿಂದ ಇವತ್ತು ಫಾಸ್ಟ್ ಫಾರ್ವರ್ಡ್ ಟು ಟುಡೇ ನೀವು ನೋಡಿದ್ರೆ ಪ್ರತಿಯೊಂದು ಡಿವೈಸಸ್ಸು, ಪ್ರತಿಯೊಂದು ಆ್ಯಕ್ಚುಯೇಟರ್ಸು, ಫ್ರಮ್ ಡೋರ್ ಓಪನ್ ಕ್ಲೋಸ್ ಆಗೋದ್ರಿಂದ, ಆಟೋಮೆಟಿಕ್ ಡೋರ್ ಓಪನ್ ಕ್ಲೋಸ್ ಆಗೋದ್ರಿಂದ ರೋಬೋಟ್ಸ್ವರೆಗೂ ಕಾಂಪ್ಲೆಕ್ಸ್ ಆಪ್ರೇಷನ್ಸ್ನ ಕಂಟ್ರೋಲ್ ಮಾಡ್ತಾ ಇದೆ ಇವತ್ತಿನ ಇಂಡಸ್ಟ್ರಿಯಲ್ಲಿ PLC. ಸೊ ಇಂಡಸ್ಟ್ರಿ 4.0 ಅಲ್ಲಿ ಒಂದು ಬಹುದೊಡ್ಡ ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಬಹುದೊಡ್ಡ ಒಂದು ಕಂಟ್ರೋಲಿಂಗ್ ಡಿವೈಸ್ ಅಥವಾ ಇಂಪಾರ್ಟೆಂಟ್ ಡಿವೈಸ್ ಅಂದರೆ ಅದು PLC. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ PLC ಕನ್ಸಿಸ್ಟ್ ಆಫ್. ಸೊ PLC ಏನೆಲ್ಲ ಇರುತ್ತೆ, PLC ಕಾಂಪೊನೆಂಟ್ಸ್. ಸೊ PLC ಕಾಂಪೊನೆಂಟ್ ಅಂದರೆ ಒಂದೇ ಡಿವೈಸಾ ಅಥವಾ ಹಲವಾರು ಡಿವೈಸಸ್ಸಾ? ಲೆಟ್ಸ್ ಸೇ ಫ್ರೆಂಡ್ಸ್, ಇಫ್ ಕಂಪ್ಯೂಟರ್ ಅಂದಿದ ತಕ್ಷಣ ನಮ್ಮ ಕಣ್ಣಿಗೆ ಏನು ಕಾಣುತ್ತೆ? ಒಂದು ಡೆಸ್ಕ್ಟಾಪು, ಒಂದು ಮಾನಿಟರು, ಆ್ಯಂಡ್ ಒಂದು CPU ಇರುತ್ತೆ, ಒಂದು ಕೀಬೋರ್ಡ್ ಇರುತ್ತೆ, ಒಂದು ಮೌಸ್ ಇರುತ್ತೆ, ಕರೆಕ್ಟ್ ಅಲ್ವಾ? ಈ ಎಲ್ಲ ಅಂಶ ಸೇರಿದ್ರೆ ಇಟ್ ಬಿಕಮ್ಸ್ ಎ ಕಂಪ್ಯೂಟರ್, ಕರೆಕ್ಟ್? ಸಿಮಿಲರ್ಲಿ PLC ಹ್ಯಾಸ್ ಎ CPU which has a memory, which is the main function, which is a processing unit. ಅದಾದ ಮೇಲೆ ಒಂದು ಪವರ್ ಸಪ್ಲೈ ಯೂನಿಟ್ ಇರುತ್ತೆ, ಬೇಸಿಕಲಿ ಟು ಪವರ್ ದಿ CPU and to control all these operations. Then comes an input module
then comes the output module, then comes the communication module, and special function modules. ಬೇಸಿಕಲಿ ಯಾವ ಫಂಕ್ಷನ್ಗೆ ನಾವು ಡಿವೈಸಸ್ ಅವಶ್ಯಕತೆ ಇರುತ್ತೋ ಆ ಮಾಡ್ಯೂಲ್ಸ್ನ ನಾವು ಯೂಸ್ ಮಾಡ್ತೀವಿ. ಫೈನಲಿ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ರ್ಯಾಕ್, ವಿಚ್ ಪುಟ್ ಆಲ್ ದಿಸ್ ಡಿವೈಸಸ್ ಇಂಟು ಅ ಸಿಂಗಲ್ ಕಮ್ಯುನಿಕೇಷನ್ ಬ್ಯಾಂಡ್. ಈ ಎಲ್ಲ ಡಿವೈಸಸ್ಸು ಕಮ್ಯುನಿಕೇಟ್ ಆಗಬೇಕಲ್ಲ ಒಂದರಿಂದ ಇನ್ನೊಂದಕ್ಕೆ. ಸೊ ಈ ಕಮ್ಯುನಿಕೇಷನ್ ರ್ಯಾಕ್ ಅಥವಾ ಕಮ್ಯುನಿಕೇಷನ್ ಬ್ಯಾಂಡನ್ನು ನಾವು ರ್ಯಾಕ್ ಅಂತ ಕರಿತೀವಿ. ಸೊ ಈ ಎಲ್ಲ ಅಂಶ ಸೇರಿದ್ರೆ ಇಟ್ ಬಿಕಮ್ಸ್ PLC. So PLC is not a single component or single device. It has the 7 different components which are clubbed together to form a PLC. ಸೊ ನಾವು ಯಾವಾಗಾದರೂ PLC ಅಂದಿದ ತಕ್ಷಣ ನಾವು ಒಂದು ಡಿವೈಸು ಅಥವಾ ಒಂದು ಕಾಂಪೊನೆಂಟ್ ಒಂದು ಮಾಡಲ್ ಆಗಲ್ಲ. ಸೊ ಇಟ್ಸ್ ಅ ಸೆಟ್ ಆಫ್ ಕಾಂಪೊನೆಂಟ್ಸ್ ವಿಚ್ ಫಾರ್ಮ್ಸ್ ದ PLC. ನಾನು ಆಗಲೇ ಹೇಳ್ದಂಗೆ ಸೊ ಇದೇನಪ್ಪ ಮಾಡುತ್ತೆ ಅಂದರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ನ ಕಂಟ್ರೋಲ್ ಮಾಡುತ್ತೆ. ಸೊ ಈ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ವಿ ನೀಡ್ ಟೂ ಇಂಪಾರ್ಟೆಂಟ್ ಥಿಂಗ್ಸ್. ಒನ್ ಈಸ್ ಟ್ರಿಗರ್, ದಿ ಸೆಕೆಂಡ್ ಒನ್ ಈಸ್ ಆ್ಯಕ್ಚುಯೇಟರ್. ಏನಪ್ಪ ಟ್ರಿಗರು, ಏನಪ್ಪ ಆ್ಯಕ್ಚುಯೇಟರ್ ಅಂದರೆ, ಸೊ ನಾನು ಆಗಲೇ ಹೇಳ್ದಂಗೆ ಒಂದು ಮನೆ ಕಟ್ಟಬೇಕಂದ್ರೆ ನಾವು ಫಸ್ಟ್ ಪಾಯ ಕಟ್ಟಬೇಕು, ಅದಾದಮೇಲೆ ಗೋಡೆ ಕಟ್ಟಬೇಕು, ಅದಾದಮೇಲೆ ರೂಫ್ ಕಟ್ಟಬೇಕು ಅಂತ ಹೇಳಿದ್ದೆ. ಸೊ ಇವಾಗ ಪಾಯ ಯಾವಾಗ ಕಟ್ಟಬೇಕು, ಸೊ ಯಾವಾಗ ಅನ್ನೋಕ್ಕೆ ಒಂದು ಸ್ಟಾರ್ಟ್ ಬೇಕಲ್ಲ. ಸೊ ಈ ಸ್ಟಾರ್ಟ್ ಕೊಡೋಂಥ ಸಿಗ್ನಲ್ಸನ್ನು ನಾವು ಟ್ರಿಗರ್ ಅಂತೀವಿ. ಬೇಸಿಕಲಿ ದೀಸ್ ವಿಲ್ ಬಿಕಮ್ ಸೆನ್ಸರ್ಸ್. ಇವೆಲ್ಲ ಸೆನ್ಸರ್ಸ್ ಇರುತ್ತೆ ಅಥವಾ ಪುಷ್ ಬಟನ್ಸ್ ಇರುತ್ತೆ. ಸೊ ಈ ಥರ ಹಲವಾರು ಡಿವೈಸಸ್ ಇರ್ತವೆ ವಿಚ್ ಗಿವ್ಸ್ ದಿ ಇನ್ಪುಟ್ ಟು ದಿ PLC. ಇದು ಇನ್ಪುಟ್ ಕೊಡುತ್ತೆ PLCಗೆ ಕೆಲಸ ಶುರು ಮಾಡು ಅಥವಾ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ನ ಶುರು ಮಾಡು ಅಂತ. ಸೊ ಆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ನ ಮಾಡೋದಕ್ಕೆ ವಿ ನೀಡ್ ಸಮ್ ಡಿವೈಸಸ್ ಟು ಪರ್ಫಾರ್ಮ್ ದಿಸ್ ಆರ್ ಟು ಡೆಲಿವರ್ ದಿಸ್ ಆಪರೇಷನ್ಸ್. ಸೊ ಆ ಡಿವೈಸಸ್ನ ನಾವು ಆ್ಯಕ್ಚುಯೇಟರ್ಸ್ ಅಂತ ಕರಿತೀವಿ. ಸೊ ದಿಸ್ ಆ್ಯಕ್ಚುಯೇಟರ್ಸ್ ಆರ್ ನಥಿಂಗ್ ಬಟ್ ವಿಚ್ ಕ್ರಿಯೇಟ್ಸ್ ಅನ್ ಆ್ಯಕ್ಷನ್ ಇನ್ ಫಿಸಿಕಲಿ. ನಮ್ಮ ಕಣ್ಣಿಗೆ ಕಾಣಿಸೋಂಥ ಆ್ಯಕ್ಷನ್ಸ್ನ ಕ್ರಿಯೇಟ್ ಮಾಡೋಂಥ ಡಿವೈಸಸ್ ಲೈಕ್ ಲ್ಯಾಂಪ್ಸ್ ಆಗಿರ್ಬೋದು, ಮೋಟರ್ಸ್ ಆಗಿರ್ಬೋದು, ಸಿಲಿಂಡರ್ಸ್ ಆಗಿರ್ಬೋದು ಅಥವಾ ಸೊಲಾಯ್ಡ್ಸ್. ಸೊ ಈ ಥರ ಹಲವಾರು ಡಿವೈಸಸ್ ಇರ್ತವೆ ವಿಚ್ ಕ್ರಿಯೇಟ್ಸ್ ಆ್ಯಕ್ಷನ್. ಸೊ ಈ ಡಿವೈಸಸ್ನ ಕಂಟ್ರೋಲ್ ಮಾಡೋಕ್ಕೆ ನಾವು ಆ್ಯಕ್ಚುಯೇಟರ್ಸ್ ಅಂತೀವಿ. ಸೊ PLC ಪರ್ಫಾರ್ಮ್ ಮಾಡೋಕ್ಕೆ ಆ್ಯಕ್ಷನ್, PLC ಇಸ್ ಲೈಕ್ ಎ ಬ್ರೈನ್. PLC ಒಂದು ಬ್ರೈನ್ ಥರ ಅಥವಾ ಒಂದು ಪ್ರೊಸೆಸಿಂಗ್ ಡಿಸಿಷನ್ ಮೇಕಿಂಗ್ ಡಿವೈಸು. ಸೊ ಈ ಡಿಸಿಷನ್ ಮಾಡಿದ್ಮೇಲೆ ಕೆಲಸ ಮಾಡೋದಕ್ಕೆ ನಮಗೆ ಈ ಆ್ಯಕ್ಚುಯೇಟರ್ಸ್ನ ಅವಶ್ಯಕತೆ ಇದೆ. ಆ್ಯಂಡ್ ಈ ಡಿಸಿಷನ್ ಮಾಡೋಕ್ಕೆ ಸಪೋರ್ಟ್ ಮಾಡೋಕ್ಕೆ ವಿ ನೀಡ್ ಅ ಟ್ರಿಗರ್ಸ್ ಆರ್ ಸೆನ್ಸರ್ಸ್ ಆರ್ ಪುಷ್ ಬಟನ್ಸ್ ಟು ಪರ್ಫಾರ್ಮ್ ದಿಸ್. ಸೊ ಈ ಎಲ್ಲ ಅಂಶ ಸೇರಿದ್ರೆ ಇಟ್ ಬಿಕಮ್ಸ್ ಅ PLC ಆ್ಯಂಡ್ ಇಟ್ಸ್ ನಾಟ್ ಅನ್ ಸಿಂಗಲ್ ಡಿವೈಸ್. ಸೊ ಇದು ತುಂಬ ಜನಕ್ಕೆ ಮರ್ತು ಹೋಗ್ತೀರಾ, ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. PLC ಅಂದರೆ ಒಂದೇ ಡಿವೈಸ್ ಅಂದ್ಕೊಳ್ತೀವಿ. PLC ಅಂದರೆ ಈ ಎಲ್ಲ ಅಂಶಗಳು ಇದೆ. ನಾವು ಬೇಸ್ಡ್ ಆನ್ ದಿಸ್, ನಾನು ಆಗಲೇ ಹೇಳಿದೆ ಇವಾಗ 7 ಐಟಮ್ಸ್ ಇದೆ, 7 ಕಾಂಪೊನೆಂಟ್ಸ್ ಇರುತ್ತೆ PLCಯಲ್ಲಿ ಅಂತ. ಸೊ ಈ ಬೇಸ್ಡ್ ಆನ್ ಈ 7 ಕಾಂಪೊನೆಂಟ್ಸ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಟೈಪ್ಸ್ ಆಫ್ PLCs ಆರ್ ಫಾರ್ಮ್ಡ್. ಸೊ ಬೇಸಿಕಲಿ PLCs ಆರ್ ಆಫ್ 3 types. ದಿ ಫಸ್ಟ್ ಒನ್ ಈಸ್ ಕಾಂಪ್ಯಾಕ್ಟ್ PLC. ಸೊ ನಾವು ನೋಡಿದ್ರೆ ಕಾಂಪ್ಯಾಕ್ಟ್ PLC ಹೇಗಿರುತ್ತೆ ಅಂತ ಜಸ್ಟ್ ಲೆಟ್ ಅಸ್ ಸಿ ಅದು ಹೇಗೆ ಕಾಣುತ್ತೆ ನೋಡೋದಕ್ಕೆ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ದಿಸ್ ಈಸ್ ಎ ಕಾಂಪ್ಯಾಕ್ಟ್ PLC. ಸೊ ಕಾಂಪ್ಯಾಕ್ಟ್ PLCಯಲ್ಲಿ ಏನಾಗಿರುತ್ತೆ, ನಾನು ಹೇಳ್ದಂಗೆ ಸೊ ಇದರಲ್ಲಿ CPU ಕೂಡ ಇಲ್ಲೇ ಇರುತ್ತೆ, ಕಮ್ಯುನಿಕೇಷನ್ ಡಿವೈಸಸ್ಸು ಕೂಡ ಇಲ್ಲೇ ಇರುತ್ತೆ, ಇನ್ಪುಟ್ ಮಾಡ್ಯೂಲ್ಸ್ ಇಲ್ಲೇ ಇರುತ್ತೆ, ಔಟ್ಪುಟ್ ಮಾಡ್ಯೂಲ್ಸು ಇದರಲ್ಲೇ ಇರುತ್ತೆ, ಆ್ಯಂಡ್ ರ್ಯಾಕ್ ಕಂಪ್ಲೀಟ್ ಪವರ್ ಸಪ್ಲೈ ಕೂಡ ಇದರಲ್ಲೇ ಇರುತ್ತೆ. ಆ್ಯಂಡ್ ಕಂಪ್ಲೀಟ್ ಎವ್ರಿ ಕಾಂಪೊನೆಂಟ್ ಈಸ್ ಎಂಬೆಡೆಡ್ ಇಂಟು ಎ ಸಿಂಗಲ್ ಡಿವೈಸ್ ಇಸ್ ಕಾಲ್ಡ್ ಎ ಕಾಂಪ್ಯಾಕ್ಟ್ PLC. ಅಥವಾ ಇದನ್ನು ನಾವು ಬ್ರಿಕ್ ಟೈಪ್ PLC ಅಂತ ಕೂಡ ಕರಿತೀವಿ ಲೇಮನ್ ಲ್ಯಾಂಗ್ವೇಜಲ್ಲಿ. ಬಿಕಾಸ್ ನೋಡೋಕ್ಕೆ ಒಂದು ಬ್ರಿಕ್ ಥರ ಕಾಣುತ್ತಲ್ವಾ. ಸೊ ಹಾಗಾಗಿ ಯೂಶಲಿ ಇಂಡಸ್ಟ್ರಿಯಲ್ ಟರ್ಮಿಂಗಲ್ಲಿ ಅಥವಾ ಲೇಮನ್ ಲ್ಯಾಂಗ್ವೇಜಲ್ಲಿ ಬ್ರಿಕ್ ಟೈಪ್ PLC ಅಂತಲೂ ಕೂಡ ಕರೀತಾರೆ. ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಕಾಂಪ್ಯಾಕ್ಟ್ PLC, ಮಿನಿ PLC, ನ್ಯಾನೋ PLC, ಹಲವಾರು ನೇಮ್ಗಳಿಂದ ಅದನ್ನು ಕರೀತಾರೆ. ಬಟ್ ದಿ ಕಾನ್ಸೆಪ್ಟ್ ಇಸ್ ಸಿಂಪಲ್. ನಾನು ಆಗಲೇ ಹೇಳ್ದಂಗೆ 7 ಐಟಮ್ಸ್ನು ಒಂದೇ ಒಂದು ಚಿಕ್ಕ ಮಾಡ್ಯೂಲಲ್ಲಿ ಎಂಬೆಡೆಡ್ ಮಾಡೋದನ್ನ ನಾವು ಕಾಂಪ್ಯಾಕ್ಟ್ PLC ಅಥವಾ ಬ್ರಿಕ್ ಟೈಪ್ PLC ಅಂತ ಕರಿತೀವಿ. ಇದರ ಅಡ್ವಾಂಟೇಜ್ ಏನಪ್ಪ ಅಂದರೆ ಇದು ಚಿಕ್ಕ ಜಾಗದಲ್ಲಿ ದೊಡ್ಡ ಕೆಲಸ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮೀನ್ಸ್ ಟು ಸೇ ನಮಗೆ ಈ ಮಾಡ್ಯುಲರ್ PLC ಈ 7 ಐಟಮ್ಸು ಡಿಫ್ರೆಂಟ್ ಆಗಿದ್ದಾಗ ಏನಾಗುತ್ತೆ, ಜಾಗ ತುಂಬ ತೊಗೊಳುತ್ತೆ. ನಮ್ಮ ಡಿವೈಸ್ ತುಂಬ ಪುಟಾಣಿ ಇದ್ದು ನಮಗೆ ಜಾಗ ಕನ್ಸ್ಟೆಂಟ್ ಇದ್ದಾಗ ಯೂಶಲಿ ವಿ ಗೋ ಫಾರ್ ದಿ ಕಾಂಪ್ಯಾಕ್ಟ್ PLC. ದಿ ಸೆಕೆಂಡ್ ಟೈಪ್ ಈಸ್ ಮಾಡ್ಯುಲರ್ PLC. ಸೊ ಮಾಡ್ಯುಲರ್ PLC ಎಷ್ಟೇ ಹೇಳ್ದಂಗೆ ಈಚ್ ಕಾಂಪೊನೆಂಟ್ಸ್, ನಾನು ಇವಾಗ ಏನು 7 ಐಟಮ್ಸ್ ನಾವು ಮಾತಾಡಿದ್ವಲ್ಲ, ಸೊ ಈಚ್ ಕಾಂಪೊನೆಂಟ್ಸ್ ವಿಲ್ ಬಿ ಇನ್ ದಿ ಮಾಡ್ಯುಲರ್ ಟೈಪ್. ಲೆಟ್ಸ್ ಸಿ ಹೌ ಇಟ್ ಲುಕ್ ಲೈಕ್.
ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಪವರ್ ಸಪ್ಲೈ ಸಪ್ರೇಟ್ ಆಗಿದೆ, CPU ಸಪ್ರೇಟ್ ಆಗಿದೆ, ಇನ್ಪುಟ್ ಡಿವೈಸ್ ಸಪ್ರೇಟ್ ಮಾಡ್ಯೂಲ್ ಆಗಿದೆ, ಔಟ್ಪುಟ್ ಡಿವೈಸ್ ಸಪ್ರೇಟ್ ಮಾಡ್ಯೂಲ್ ಆಗಿದೆ, ಕಮ್ಯುನಿಕೇಷನ್ ಸಪ್ರೇಟ್ ಮಾಡ್ಯೂಲ್ ಆಗಿದೆ. ಸೊ ಈಚ್ ಕಾಂಪೊನೆಂಟು ನಾವು ಅವಾಗಲೇ ಹೇಗೆ ಮೆನ್ಷನ್ ಮಾಡೋದಲ್ಲ 7 ಕಾಂಪೊನೆಂಟ್ಸು, ಈಚ್ ಕಾಂಪೊನೆಂಟ್ ಸಪ್ರೇಟ್ ಮಾಡ್ಯುಲರ್ ಆಗಿದ್ದಾಗ ವಿ ಕಾಲ್ಡ್ ಆಸ್ ಅ ಮಾಡ್ಯುಲರ್ PLC. ಸೊ ದಿ ಅಡ್ವಾಂಟೇಜ್ ಆಫ್ ಮಾಡ್ಯುಲರ್ PLC ಕಂಪೇರ್ ಟು ಕಾಂಪ್ಯಾಕ್ಟ್ PLC ಇಸ್ ನೀವು ಇಲ್ಲಿ ನಂಬರ್ ಆಫ್ ಇನ್ಪುಟ್ ಔಟ್ಪುಟ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಸೊ ವೆರಾಸ್ ಕಾಂಪ್ಯಾಕ್ಟ್ PLC ಅಲ್ಲಿ ದಿ ನಂಬರ್ ಆಫ್ ಇನ್ಪುಟ್ಸ್ ಆ್ಯಂಡ್ ನಂಬರ್ ಆಫ್ ಔಟ್ಪುಟ್ಸ್ ಆರ್ ಫಿಕ್ಸ್ಡ್, ಯು ಕೆನಾಟ್ ಹ್ಯಾಡ್. ದೆರ್ ಈಸ್ ಸಮ್ ಅಡಿಷನಲ್ ಡಿವೈಸಸ್ ಬರುತ್ತೆ, ಬಟ್ ಅದು ಕೂಡ ಲಿಮಿಟೇಷನ್ಸ್ ಇರುತ್ತೆ. ಇದರದ್ದು ಕಾಂಪಿಟೇಷನ್ ಪವರ್ ವಿಲ್ ಬಿ ವೆರಿ ಲಿಟಲ್ ಬಿಕಾಸ್ ಸಿನ್ಸ್ ಇಟ್ ಈಸ್ ಎಂಬೆಡ್ ಇನ್ ಟು ಎ ಸ್ಮಾಲ್ PLC. ಸೊ ಹಾಗಾಗಿ ಇದರದ್ದು ಪವರ್ ಕೂಡ ಕಮ್ಮಿ ಇರುತ್ತೆ ಆ್ಯಂಡ್ ಮೆಮೊರಿ ಕೂಡ ಕಮ್ಮಿ ಇರುತ್ತೆ. ವೆರಾಸ್ ಅ ಮಾಡ್ಯುಲರ್ PLC ವೇರ್ ಯು ಕ್ಯಾನ್ ಕಂಟ್ರೋಲ್ 4096 input and output devices in a single PLC. So that gives the more advantage for industries. ಒಂದು ಕಾಂಪ್ಲೆಕ್ಸ್ ಆಪರೇಷನ್ಸ್ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ಮಿಷಿನ್ಸು, ತುಂಬ ಇನ್ಪುಟ್ಸ್ ಇದೆ, ತುಂಬ ಔಟ್ಪುಟ್ಸ್ ಇದೆ ಅಂಥವನ್ನ ಕಂಟ್ರೋಲ್ ಮಾಡೋಕ್ಕೆ ನಾವು ಈ ಮಾಡ್ಯುಲರ್ PLCಗಳನ್ನ ಬಳಸ್ತೀವಿ. ಸೊ ದಿ ಥರ್ಡ್ ಒನ್ ಈಸ್ ಡಿಸ್ಟ್ರಿಬ್ಯೂಟೆಡ್ PLC. So let's see how a distributed PLC would look like. Okay, so distributed PLCs is nothing but a number of modular PLCs. So when number of modular PLCs are more, you can see there are two or more than modular PLCs are put into a single network. ಸೊ ಈ ಥರ ಒಂದು ಡಿವೈಸಸ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಎಲ್ಲಿ ನಮ್ಮ ಮಿಷಿನ್ ತುಂಬ ದೊಡ್ಡದಿರುತ್ತೆ, ಲೆಟ್ಸ್ ಸೇ ವಿ ಹ್ಯಾವ್ ಎ ಹ್ಯೂಜ್ ಓವನ್ ಆರ್ ಎ ಹ್ಯೂಜ್ ಕನ್ವೇಯರ್ ಆ್ಯಂಡ್ ಅ ಓವನ್ ವಿಚ್ ಇಸ್ ಟು ಬಿ ಕಂಟ್ರೋಲ್ಡ್. ಸೊ ಇಲ್ಲಿ ಸೆಟ್ ಆಫ್ ಮಿಷಿನ್ಸೇ ಬೇರೆ ಇರುತ್ತೆ, ಇಲ್ಲಿ ಸೆಟ್ ಆಫ್ ಮಿಷಿನ್ಸೇ ಬೇರೆ ಇರುತ್ತೆ, ಇಲ್ಲಿ ಸೆಟ್ ಆಫ್ ಮಿಷಿನ್ಸೇ ಬೇರೆ ಇರುತ್ತೆ. ವೇರಾಸ್ ಈ ಥರ ಇದ್ದಾಗ ಏನಾಗುತ್ತೆ, ವಿ ಕ್ರಿಯೇಟ್ ಯೂಶಲಿ ಝೋನ್ ವೈಸಸ್ ಅಂತ ಕ್ರಿಯೇಟ್ ಮಾಡಿಬಿಡ್ತಾರೆ. ಇದು ಝೋನ್ 1, ಇದು ಝೋನ್ 2, ಝೋನ್ 3 ಹೀಗೆ. ಸೊ ದೇ ಮೇಕ್ ಇಟ್ ಎಸ್ ಝೋನ್ ವೈಸಸ್ ಆ್ಯಂಡ್ ಆಪರೇಷನ್ಸ್ ಆಫ್ ಈಚ್ ಝೋನ್ ವಿಲ್ ಬಿ ಕಂಟ್ರೋಲ್ಡ್ ಬೈ ಒನ್ PLC. ಬಿ ಇಟ್ ಎ PLC, ಅದು ಒಂದು ಹೊಸ ಮಾಡ್ಯುಲರ್ PLC ಆಗಿರ್ಬೋದು ಅಥವಾ ರಿಮೋಟ್ IO ಡಿವೈಸಸ್ ಆಗಿರ್ಬೋದು. ರಿಮೋಟ್ IO ಡಿವೈಸಸ್ ಅಂದರೆ ವಿತೌಟ್ CPU ಬೇರೆ ಎಲ್ಲ ಐಟಮ್ಸ್ ಇರುತ್ತೆ, ಲೈಕ್ ಪವರ್ ಸಪ್ಲೈ, ರ್ಯಾಕ್, ಇನ್ಪುಟ್ ಮಾಡ್ಯೂಲ್, ಔಟ್ಪುಟ್ ಮಾಡ್ಯೂಲ್, ಕಮ್ಯುನಿಕೇಷನ್ ಮಾಡ್ಯೂಲ್ ಎಲ್ಲ ಇರುತ್ತೆ, ಬಟ್ ದೇರ್ ವೋಂಟ್ ಬಿ ಎ CPU ಓನ್ಲಿ. ಸೊ ಈ ಎಲ್ಲ ಒಂದು ಡಿವೈಸಸ್ಸು ಒಂದು CPU ಇಂದ ಕಂಟ್ರೋಲ್ ಆಗ್ತಾ ಇರುತ್ತೆ. ವೆರಾಸ್ CPU ವಿಲ್ ಬಿ ಇನ್ ಸಮ್ ಸೆಂಟ್ರಲ್ ಲೊಕೇಶನ್, ಮೇ ಬಿ ಝೋನ್ 2 ಹತ್ರ ಸೆಂಟ್ರಲ್ ಲೊಕೇಶನ್ ಅನ್ಕೊಳ್ಳೋಣ. ಸೊ ಝೋನ್ 2 ಹತ್ರ ಸೆಂಟ್ರಲ್ ಲೊಕೇಶನಲ್ಲಿ CPU ಇಟ್ಟಿರ್ತಾರೆ ಆ್ಯಂಡ್ ಝೋನ್ 1, ಝೋನ್ 2, ಝೋನ್ 3 ಅಲ್ಲಿ ಏನು ಮಾಡ್ತಾರೆ, ಡಿಫ್ರೆಂಟ್ ಮಾಡ್ಯುಲರ್ ಡಿವೈಸಸ್ ಎಕ್ಸೆಪ್ಟ್ CPU ಬೇರೆ ಎಲ್ಲ ಕಾಂಪೊನೆಂಟ್ಸ್ ಇರುತ್ತೆ. ಸೊ ಇದ್ರ ಕೆಲಸ ಏನಪ್ಪ, ಇಟ್ ವೋಂಟ್ ಮೇಕ್ ಡಿಸಿಷನ್. ಈ ಕಾಂಪೊನೆಂಟ್ಸ್ ಏನು ಮಾಡುತ್ತೆ, ಡಿಸಿಷನ್ ಮಾಡೋದಿಲ್ಲ, ಜಸ್ಟ್ ಇಲ್ಲಿರೋ ಇನ್ಪುಟ್ ಔಟ್ಪುಟ್ನ CPU ಮೇನ್ CPU ಮಾಸ್ಟರ್ CPUಗೆ ಕಮ್ಯುನಿಕೇಷನ್ ಮಾಡ್ತಾ ಇರುತ್ತೆ, ಅದಕ್ಕೆ ಕಳಿಸ್ತಾ ಇರುತ್ತೆ. ಮಾಸ್ಟರ್ CPU ಏನು ಮಾಡುತ್ತೆ, ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಎಲ್ಲ ಮಾಸ್ಟರ್ CPU ಅಲ್ಲಿ ಇರುತ್ತೆ. ಸೊ ಇದು ಆ ಇನ್ಸ್ಟ್ರಕ್ಷನ್ಸ್ನ ಬೇಸ್ಡ್ ಆನ್ ಅದ್ರ ಮೇಲೆ ಈಚ್ ಝೋನ್ CPUಗೆ ಸಿಗ್ನಲ್ ಕೊಡುತ್ತೆ ವಾಟ್ ಆ್ಯಕ್ಷನ್ ಟು ಬಿ ಡನ್. ಸೊ ದಟ್ ವೇ ಕಂಪ್ಲೀಟ್ ಆಪರೇಷನ್ಸ್ ವಿಲ್ ಬಿ ಕಂಟ್ರೋಲ್ ಬೈ ಸಿಂಗಲ್ CPU, ಬಟ್ ವಿಟ್ ವಿಲ್ ಹ್ಯಾವ್ ಲೈಕ್ ಫ್ರೆಂಡ್ಸ್ ಆರ್ ಸಬಾರ್ಡಿನೇಟ್ಸ್ ಇರುತ್ತೆ ಅವರಿಗೆ ಈ ಕೆಲಸವನ್ನು ಕಂಪ್ಲೀಟ್ ಮಾಡೋಕ್ಕೆ. ಸೊ ಈ ಥರ ಒಂದು ಆರ್ಕಿಟೆಕ್ಚರ್ನ ನಾವು ಎಲ್ಲಿ ಕಾಂಪ್ಲೆಕ್ಸ್ ಮಿಷಿನ್ಸು, ಕಾಂಪ್ಲೆಕ್ಸ್ ಆಪ್ರೇಷನ್ಸ್ ಇರುತ್ತೋ ಅಥವಾ ತುಂಬ ದೊಡ್ಡ ಮಿಷಿನ್ಸ್ ಇರುತ್ತೆ, ಇಟ್ ಹ್ಯಾಸ್ ಟು ಬಿ ಕಂಟ್ರೋಲ್ ಬೈ ಸೆಂಟ್ರಲ್ ಲೊಕೇಶನ್. ಸೊ ಆ ಥರ ಒಂದು ಕಂಪ್ನಿಗಳಲ್ಲಿ, ಆ ಥರ ಒಂದು ಡಿವೈಸಸ್ಗಳಲ್ಲಿ ನಾವು ಡಿಸ್ಟ್ರಿಬ್ಯೂಟೆಡ್ PLCನ ಕಾಣ್ಬೋದು. ಸೊ ಡಿಸ್ಟ್ರಿಬ್ಯೂಟೆಡ್ PLC ಇಸ್ ನಥಿಂಗ್ ಬಟ್ ಎ ಮಾಡ್ಯುಲರ್ PLC. ಎ ಸೆಟ್ ಆಫ್ ಮಾಡ್ಯುಲರ್ PLCs ಆರ್ ಕಂಟ್ರೋಲ್ಡ್ ಇನ್ ಎ ಸಿಂಗಲ್ ಆರ್ಕಿಟೆಕ್ಚರ್. ಸೊ ದೀಸ್ ಆರ್ ದಿ ಟೈಪ್ಸ್ ಆಫ್ PLCs ಬೇಸ್ಡ್ ಆನ್ ದೇರ್ ಆರ್ಕಿಟೆಕ್ಚರ್. ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ, ಸೊ ಹೌ ದಿ PLCs ಆರ್ ಡಿಸ್ಟ್ರಿಬ್ಯೂಟೆಡ್ ಬೇಸ್ಡ್ ಆನ್ ದೇರ್ ಆರ್ಕಿಟೆಕ್ಚರ್ ಆ್ಯಂಡ್ ಬೇಸ್ಡ್ ಆನ್ ದೀಸ್ ಕಾಂಪೊನೆಂಟ್ಸ್ ಆರ್ ಪ್ಲೇಸ್ಡ್. ಸೊ ಈಚ್ PLCಗೂ ಅದರದೇ ಆದಂಥ ಅಡ್ವಾಂಟೇಜಸ್ ಇರುತ್ತೆ, ಅದರದೇ ಆದಂಥ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಸೊ ವೆರಾಸ್ ಕಾಂಪ್ಯಾಕ್ಟ್ PLC ತುಂಬ ಚಿಕ್ಕದು ಆ್ಯಂಡ್ ಇಟ್ ಈಸ್ ಅ ಕಾಸ್ಟ್ ಎಫೆಕ್ಟಿವ್, ಬಟ್ ಇಟ್ಸ್ ಆಪರೇಷನ್ಸ್ ಆರ್ ಲಿಮಿಟೆಡ್. Whereas a distributed CPU which can have n number of operations and ನಿಮ್ಮ ಇಮ್ಯಾಜಿನೇಷನ್ಗೂ ಮೀರಿದಂಥ ಪಾಸಿಬಿಲಿಟೀಸ್ನ ಅದು ಪರ್ಫಾರ್ಮ್ ಮಾಡ್ಬೋದು, ಬಟ್ ಇಟ್ ಕಮ್ಸ್ ವಿತ್ ಎ ಕಾಸ್ಟ್, ಇಟ್ ಈಸ್ ಹೈಯರ್ ಆನ್ ಕಾಸ್ಟ್. ಸೊ ಹಾಗೆ ಮಾಡ್ಯುಲರ್ PLCs ಆರ್ ಇನ್ ಬಿಟ್ವೀನ್ ಅ ಮಾಡರೇಟೆಡ್ ಒನ್, ಬಟ್ ಸ್ಟಿಲ್ ಇಟ್ಸ್ ಅ ಕಾಸ್ಟ್ಲಿಯರ್ ಆ್ಯಂಡ್ ಇಟ್ ಕ್ಯಾನ್ ಪರ್ಫಾರ್ಮ್ ಎ ಕಾಂಪ್ಲೆಕ್ಸ್ ಆಪರೇಷನ್ಸ್. ಆ್ಯಂಡ್ ನಿಮ್ಮ ಇಂಡಸ್ಟ್ರಿಗಳಲ್ಲಿ ಮೋಸ್ಟ್ಲಿ 80% ಆಫ್ ಇಂಡಸ್ಟ್ರಿಯಲ್ ಡಿವೈಸಸ್ ಅಥವಾ ಇಂಡಸ್ಟ್ರಿಯಲ್ ಮಿಷಿನರೀಸ್ ಆರ್ ಕಂಟ್ರೋಲ್ ಬೈ ಎ ಮಾಡ್ಯುಲರ್ PLC. ಸೊ ದಿಸ್ ಇಸ್ ಹೌ ದಿ PLCs ಆರ್ ಆರ್ಕಿಟೆಕ್ಚರ್ಡ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು PLC ಅಂದರೆ ಏನು, ಲಿಟಲ್ ಬಿಟ್ ಆಫ್ ಹಿಸ್ಟ್ರಿ ಆಫ್ PLC, ಹಾಗೆ PLCಯಲ್ಲಿ ಏನೇನೆಲ್ಲ ಕಾಂಪೊನೆಂಟ್ಸ್ ಬರುತ್ತೆ, ಆರ್ಕಿಟೆಕ್ಚರ್ ಆಫ್ PLC ತಿಳ್ಕೊಂಡ್ವಿ, ಆ್ಯಂಡ್ ಬೇಸ್ಡ್ ಆನ್ ಆರ್ಕಿಟೆಕ್ಚರ್ ಹೇಗೆ PLCs ಆರ್ ಡಿವೈಡೆಡ್ ಅಂತ ನಾವು ಕೂಡ ತಿಳ್ಕೊಂಡ್ವಿ. ಸೊ ಇದೇ ಥರ ಇಂಡಸ್ಟ್ರಿಯಲ್ಲಿ ಡಿಫ್ರೆಂಟ್ ಈ ಎಲ್ಲ ಸೆಗ್ಮೆಂಟಲ್ಲೂ ಎಲ್ಲ ಮಾರ್ಕೆಟಲ್ಲಿ ತುಂಬ ಬ್ರ್ಯಾಂಡ್ಸ್ ಇದೆ, ಲೈಕ್ ಸಿಮೆನ್ಸ್ ಆಗಿರ್ಬೋದು, ಮಿತ್ಸುಬಿಷಿ ಆಗಿರ್ಬೋದು, ಆಲನ್ ಬ್ರಾಡ್ಲಿ ಆಗಿರ್ಬೋದು, ಡೆಲ್ಟಾ ಆಗಿರ್ಬೋದು. ದೀಸ್ ಆರ್ ದಿ ಮ್ಯಾನುಫ್ಯಾಕ್ಚರರ್ಸ್ ಹೂ ಮೇಕ್ಸ್ ದಿಸ್ PLCs. ದೇ ಹ್ಯಾವ್ ಆಲ್ ದಿ ಮಾಡೆಲ್ಸ್. ಸೊ ಯೂಶಲಿ ಡಿಫ್ರೆಂಟ್ ಟೈಪ್ ಆಫ್ PLCs ಅಂತ ನಾವು ಇಂಟರ್ವ್ಯೂಯಲ್ಲಿ ಕ್ವಶನ್ ಕೇಳಿದಾಗ ಅಥವಾ ಬೇರೆ ಕಡೆ ಹೇಳಿದಾಗ ಯೂಶಲಿ ಏನು ಹೇಳ್ತಾರೆ, ಸಿಮೆನ್ಸು, ಮಿತ್ಸುಬಿಷಿ, ಆಲನ್ ಬ್ರಾಡ್ಲಿ ಅಂತ ಹೇಳ್ತಾರೆ. ನೋ, ದೋಸ್ ಆರ್ ದಿ ಬ್ರ್ಯಾಂಡ್ಸ್, ದೋಸ್ ಆರ್ ನಾಟ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ PLCs. ಡಿಫ್ರೆಂಟ್ ಟೈಪ್ಸ್ ಆಫ್ PLCs ಆರ್ ದೀಸ್. So remember this and please follow our series to learn more about PLC.